ಬಿಗ್ ಬಾಸ್ನ ಟೈಮೇ ಸರಿಯಿಲ್ಲ ಅಂತ ಕಾಣಿಸುತ್ತೆ. ಒಂದಾದ್ಮೇಲೆ ಒಂದು ಕಾಂಟ್ರವರ್ಸಿಯನ್ನ ತಲೆ ಮೇಲೆ ಇಳ್ಕೊಳ್ಳಲಾಗ್ತಿದೆ. ಇದೀಗ ಬಿಗ್ ಬಾಸ್ ಮೇಲೆ ಗಂಭೀರವಾದಂಥ ಆರೋಪದ ಜೊತೆಗೆ ಮಹಿಳಾ ಆಯೋಗವೇ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾ ಇದೆ. ಕೇವಲ ಮಹಿಳಾ ಆಯೋಗ ಮಾತ್ರ ಅಲ್ಲ, ಅದರ ಜೊತೆಗೆ ಪೊಲೀಸರು ಕೂಡ ಹೋಗ್ತಾ ಇದ್ದಾರೆ. ಹಾಗಿದ್ರೆ ಮಹಿಳಾ ಆಯೋಗದ ಸಮಸ್ಯೆ ಏನು, ಪೊಲೀಸರು ಏನ್ ಮಾಡ್ತಾರೆ? ಇವತ್ತಿನ ಬಿಗ್ ಬಾಸ್ನಲ್ಲಿ ಕಂಪ್ಲೀಟ್ ಆಗಿ ಬಿಗ್ ಬಾಸ್ ಹೌಸ್ ಅನ್ನ ಚೆಕ್ ಮಾಡಲಾಗುತ್ತೆ. ಇವತ್ತು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾ ಇರುವಂತ ಪೊಲೀಸರು ಮತ್ತು ಮಹಿಳಾ ಆಯೋಗ ಬಿಗ್ ಬಾಸ್ ಮನೆಯಲ್ಲಿ ಮಹಿಳೆಯರು ಹೇಗಿದ್ದಾರೆ, ಅಲ್ಲಿನ ಸ್ಥಿತಿಗತಿ ಏನಿದೆ, ಎಲ್ಲರೂ ಆರಾಮಾಗಿದ್ದಾರಾ ಅಥವಾ ಏನಾದರೂ ಸಮಸ್ಯೆಗಳನ್ನು ಎದುರಿಸ್ತಿದ್ದಾರಾ ಅನ್ನೋದನ್ನು ಚೆಕ್ ಮಾಡಲಾಗತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಮಹಿಳಾ ಆಯೋಗದ ಅಧ್ಯಕ್ಷರು ಮತ್ತು ವಕೀಲರೇ ಮಾತನಾಡಿದ್ದಾರೆ. ನಮಸ್ಕಾರ, ನನ್ನ ಹೆಸರು ರಕ್ಷಿತಾ ಸಿಂಗ್ ಅಂತ. ನಾವು ವಕೀಲರು. ಇವತ್ತು ನಾನು ವುಮೆನ್ಸ್ ಕಮಿಷನ್ ಹೋಗಿ ಬಿಗ್ ಬಾಸ್ ಕಾರ್ಯಕ್ರಮ ಏನ್ ನಡೀತಾ ಇದೆ ಕಲರ್ಸ್ ತಂಡದಲ್ಲಿ ಅವ್ರ ಬಗ್ಗೆ ಒಂದು ಕಂಪ್ಲೇಂಟ್ ನ ಕೊಟ್ಟೆ. ಸೊ ಲೆಟ್ ಮಿ ಮೇಕ್ ಇಟ್ ಕ್ಲಿಯರ್, ಈ ಬಿಗ್ ಬಾಸ್ ಅಲ್ಲಿ ಯಾವ ಪ್ರೋಗ್ರಾಮ್ ನಡೀತಾ ಇದೆ, ನನಗೆ ಅದ್ರಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ. ಸೊ ಬಿಗ್ ಬಾಸ್ ಇಸ್ ಅನ್ ಅಮೇಸಿಂಗ್ ಶೋ, ಎವ್ರಿಥಿಂಗ್ ಇಸ್ ಗುಡ್. ಆದ್ರೆ ನನಗೆ ಪ್ರಾಬ್ಲಮ್ ಏನಿರೋದು ಅಂದ್ರೆ ಈ ಜೈಲ್ ಕಾನ್ಸೆಪ್ಟ್ ನ ಏನ್ ತೋರಿಸ್ತಾ ಇದಾರಲ್ಲ ಅದು ಒಂದು ತಪ್ಪು. ಇಟ್ ಇಸ್ ಅಗೇನ್ಸ್ಟ್ ದ ಕಾನ್ಸ್ಟಿಟ್ಯೂಷನ್. ಸೊ ಜೈಲು ಮತ್ತೆ ಬಂಧನ ಒಳಗ್ ಮಾಡ್ಬೇಕಂದ್ರೆ ಒಬ್ಬರನ್ನ ಇಟ್ ಹ್ಯಾಸ್ ಟು ಬಿ ಥ್ರೂ ಡ್ಯೂ ಪ್ರೊಸೀಜರ್ಸ್ ಆಫ್ ಲಾ. ದಿಸ್ ಇಸ್ ವೈಲೇಟಿಂಗ್ ಅ ಲಾಟ್ ಆಫ್ ಕಾನ್ಸ್ಟಿಟ್ಯೂಷನಲ್ ಆರ್ಟಿಕಲ್ಸ್ ಅಂತ ಒಂದು ಮೇಲೆ ನಾನು ಕಂಪ್ಲೇಂಟ್ ಕೊಟ್ಟಿರೋದು. ಅಂಡ್ ಇನ್ನೊಂದು ಬಂದ್ಬಿಟ್ಟು ಇಲ್ಲಿ ವಿಮೆನ್ಸ್ ಅಂಡ್ ಮೆನ್ ನ ಸೇಮ್ ಸೆಲ್ ಅಲ್ಲಿ ಹಾಕಿದ್ದಾರೆ. ಅಂಡ್ ಅವರು ವಾಶ್ರೂಮ್ ಹೋಗ್ಬೇಕಂದ್ರೂ ಪರ್ಮಿಷನ್ ಕೇಳ್ಕೊಂಡು ಹೋಗ್ಬೇಕು. ಇಂತಹ ಕಾನ್ಸೆಪ್ಟ್ ಜೈಲಲ್ಲಿ ಇಲ್ಲ. ಅಂಡ್ ಇನ್ನೊಂದು ಬಂದ್ಬಿಟ್ಟು ಇಟ್ ಇಸ್ ಅಗೇನ್ಸ್ಟ್ ದ ಬೇಸಿಕ್ ರೈಟ್ಸ್ ಅಗೇನ್ಸ್ಟ್ ತೋರಿಸ್ತಾ ಇರೋದು. ಈ ತರ ಜೈಲಲ್ಲೂ ಕೂಡ ಶಿಕ್ಷಣೆಗಾಗಿ ಒಳಗೆ ಹೋಗಿರೋರ್ಗೂ ಕೂಡ ಈ ತರ ಟ್ರೀಟ್ಮೆಂಟ್ ಕೊಡಲ್ಲ. ಅಂಡ್ ಇಲ್ಲಿ ನೀರಿಗೂ ಕೂಡ ಪರ್ಮಿಷನ್ ಕೇಳಬೇಕು. ಅಂಡ್ ಸರಿ ಊಟ ಕೂಡ ಕೊಡ್ತಾ ಇಲ್ಲ. ಇಲ್ಲಿ 3 ಟೈಮ್ ಊಟ ಕೂಡ ಕೊಡಬೇಕು ಅಂತ ಕಾನೂನಲ್ಲಿದೆ. ಅಂಡ್ ಇಲ್ಲಿ it is against all of that. And women and men are kept in the one cell. and ಏನ್ ಮೆಸೇಜ್ ನಾವು ಕೊಡ್ತಾ ಇದೀವಿ, ಒಂದ್ ಜೈಲ್ ಅಂದ್ರೆ ನಮ್ಗೆ ಎಲ್ಲರ ತಲೆಯಲ್ಲಿ ಏನಿರುತ್ತೆ, ಆಯ್ತು ಜೈಲ್ ಅಂದ್ರೆ ಏನು, ಒಬ್ರು ಏನಾದ್ರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷಣೆ ಕೊಡುವಂತಹ ಒಂದು ಪೀಪಲ್ ಸಿ ಇಟ್ ಆಸ್ ಅ ಟೆಂಪಲ್ ತರ ತುಂಬಾ ಜನ ನೋಡ್ತಾರೆ. ಯಾಕಂದ್ರೆ ಇಟ್ ಇಸ್ ಅ ಪ್ಲೇಸ್ ವೇರ್ ಪೀಪಲ್ ಗೆಟ್ ಪನಿಶ್. ಅಲ್ಲಿ ರಿಫಾರ್ಮ್ ಆಗಿ ಬರ್ತಾರೆ. ಜನರು ತುಂಬಾ ನಂಬಿಕೆ ಇದೆ ನಮ್ಮ ಲಾ ಸಿಸ್ಟಮ್ ಮೇಲೆ. ಅಂಡ್ ಇದನ್ನ ಈ ತರ ಜೋಕ್ ಆಗಿ ತೋರಿಸೋದು ತಪ್ಪು. ಅಂಡ್ ಜೈಲ್ ನ ಈ ತರ ಎಂಟರ್ಟೈನ್ಮೆಂಟ್ ಆಗಿ ಯೂಸ್ ಮಾಡ್ಕೊಳ್ಳೋದು ತಪ್ಪು ಅಂತ ನಾನು ಹೇಳ್ತಾ ಇದ್ದೀನಿ. ಅವರು ಇಟ್ ಶೋಯಿಂಗ್ ಇಟ್ ಅಸ್ ನರಕ ಅಂಡ್ ಸ್ವರ್ಗ ಕಾನ್ಸೆಪ್ಟ್ ತರ ತೋರಿಸ್ತಾ ಇದಾರೆ. ಆದ್ರೆ ಇಲ್ಲಿ ಸೆಟಪ್ ಇರೋದು ಜೈಲ್. ಇವಾಗ ನಾಳೆ ನಾನು ಕೂಡ ಈ ತರ ಒಂದು ಜೈಲ್ ನ ಸೆಟಪ್ ಮಾಡಿ ಯಾರಾದ್ರೂ ಒಳಗಡೆ ಹಾಕ್ಬಿಟ್ಟು ನಾಳೆ ಯಾರಾದ್ರೂ ಬಂದು ನನ್ನ ಹೇಳಿದ್ರೆ ಐ ಕ್ಯಾನ್ ಟೆಲ್ ಇಲ್ಲ ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ನಾನ್ ಮಾಡ್ತಾ ಇರೋದು, ಇಟ್ ಇಸ್ ಜಸ್ಟ್ ಫಾರ್ ಫನ್. ಅವ್ರಿಗೂ ನನಗೂ ಅವರು ಒಪ್ಪಂದ ಮೇಲೆ ನೀವು ಇದನ್ನು ಎಡಿಟ್ ಮಾಡ್ತೀರಾ ರೀಟೇಕ್. ಸೊ ಈ ಒಪ್ಪಂದ ಮಾಡಿಸ್ಕೊಂಡು ಬೇಕಾದ್ರೆ ನಾನು ಒಳಗಡೆ ಹಾಕ್ಸ್ಬಿಟ್ರೆ ನಾಳೆ ಯಾರು ಬಂದು ಕೇಳಂಗಿಲ್ಲ. ದಿಸ್ ಇಸ್ ರಾಂಗ್. ಯಾವ ಪ್ರೈವೇಟ್ ಇಂಡಿವಿಜುವಲ್ ಈ ತರ ಜೈಲ್ ಕಾನ್ಸೆಪ್ಟ್ ಮಾಡಿಕೊಂಡು ಒಬ್ಬರನ್ನ ಒಳಗೆ ಹಾಕೋದು ಇಸ್ ರಾಂಗ್. ಇಟ್ ಹ್ಯಾಸ್ ಟು ಗೋ ಥ್ರೂ ಪ್ರೊಸೀಜರ್ ಆಫ್ ಲಾ ಅಂತ ನಾನು ಹೇಳ್ತಾ ಇರೋದು. ಹೌದು, ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ ಶುರುವಾಗಿ 1 ವಾರ ಕಳೆದಿದೆ. ಮನೆಯನ್ನ ಸ್ವರ್ಗ ಮತ್ತು ನರಕ ಅಂತ ವಿಭಾಗಿಸಿ ಸ್ಪರ್ಧೆಗಳನ್ನ ಆಟ ಆಡಿಸಲಾಗ್ತಿದೆ. ಇದೀಗ ಬಿಗ್ ಬಾಸ್ ಸ್ವರ್ಗ ಮತ್ತು ನರಕದ ಆಟದ ಶೈಲಿಗೆ ಅಪಸ್ವರ ಎದ್ದುಬಿಟ್ಟಿದೆ. ನರಕವಾಸಿಗಳಲ್ಲಿರುವ ಹೆಣ್ಣುಮಕ್ಕಳ ಸಾಂವಿಧಾನಿಕ ಹಕ್ಕು ದಮನ ಆಗ್ತಿದೆ, ಅವರ ಖಾಸಗಿತನಕ್ಕೆ ಧಕ್ಕೆ ಆಗ್ತಿದೆ ಅಂತ ವಕೀಲೆ ರಕ್ಷಿತಾ ಸಿಂಗ್ ರಾಜ್ಯ ಮಹಿಳಾ ಆಯೋಗಕ್ಕೆ ದೂರು ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬಿಗ್ ಬಾಸ್ ಮನೆಗೆ ಮಹಿಳಾ ಆಯೋಗ ಎಂಟ್ರಿ ನೀಡ್ತಾ ಇದೆ. ಪೊಲೀಸರ ಸಮೇತ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಬಿಗ್ ಬಾಸ್ ಮನೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಲಿದ್ದಾರೆ. ಅಲ್ಲಿ ಹೆಣ್ಮಕ್ಕಳ ಮೂಲಭೂತ ಸೌಕರ್ಯಗಳ ಬಗ್ಗೆ ಪರಿಶೀಲನೆ ಮಾಡಲಿದ್ದಾರೆ. ಶೋನಲ್ಲಿ ಮಹಿಳೆಯರ ಖಾಸಗಿತನಕ್ಕೆ ಧಕ್ಕೆ ಆಗಿರುವುದು ಕಂಡು ಬಂದಲ್ಲಿ ಆಟದ ಶೈಲಿ ಬದಲಾಗುವಂತ ಸಾಧ್ಯತೆ ಇದೆ. ಬಿಗ್ ಬಾಸ್ 11 ಕಾರ್ಯಕ್ರಮದಲ್ಲಿ ಮಹಿಳೆಯರು ಮತ್ತು ಪುರುಷ ಸ್ಪರ್ಧಿಗಳು ಭಾಗವಹಿಸ್ತಾ ಇದ್ದಾರೆ. ಸ್ವರ್ಗ ಮತ್ತು ನರಕವೆಂಬ 2 ವಿಚಾರದ ಮೇಲೆ ಸ್ಪರ್ಧಿಗಳನ್ನು ಪ್ರತ್ಯೇಕವಾಗಿ ಇರಿಸಲಾಗಿದೆ. ಪ್ರಸಾರವಾಗುತ್ತಿರುವ ದೃಶ್ಯಗಳಲ್ಲಿ ಪುರುಷ ಮತ್ತು ಮಹಿಳೆಯರನ್ನ ಒಂದು ಜೈಲಿನ ರೂಪದಲ್ಲಿರುವ ಬಂಧಿಖಾನೆಯಂತಹ ಕೊಠಡಿಯಲ್ಲಿ ಇಡಲಾಗಿದೆ. ಆ ಕೊಠಡಿಗೆ 100 ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ವಾಹಿನಿಯಲ್ಲಿ ಪ್ರಸಾರವಾಗಿರುವ ಮಾಹಿತಿ ಪ್ರಕಾರ ನರಕದಲ್ಲಿರೋರಿಗೆ ಕೇವಲ ಗಂಜಿಯನ್ನು ಮಾತ್ರ ನೀಡಲಾಗ್ತಿದೆ. ಸಂವಿಧಾನ ಪ್ರಕಾರ ನಾಗರಿಕರಿಗೆ ಪೌಷ್ಟಿಕ ಆಹಾರವನ್ನು ಕೊಡದಿರುವುದು ಅಪರಾಧ ಆಗತ್ತೆ. ಮಹಿಳೆಯರಿಗೆ ಪ್ರತ್ಯೇಕ ಶೌಚಾಲಯ ವ್ಯವಸ್ಥೆ, ಮಲಗುವ ವ್ಯವಸ್ಥೆ ನೀಡಿಲ್ಲ. ಶೌಚಾಲಯ ಉಪಯೋಗಿಸಕ್ಕೆ ಬಲವಂತಕ್ಕೆ ಒಳಪಡಿಸಲಾಗಿದೆ. ಇದು ಮಹಿಳೆಯರ ಖಾಸಗಿತನಕ್ಕೆ ಧಕ್ಕೆ ಆಗಿದೆ.
ನಮ್ಮ ಸಂವಿಧಾನದಲ್ಲಿ ಮಾನವರಿಗೆ ಅಂತಾನೆ ಒಂದಷ್ಟು ವಿಚಾರಗಳು ಇದೆ. ಮಾನವರನ್ನ ಹೇಗೆ ನಡೆಸಿಕೊಳ್ಬೇಕು ಹಾಗೆ ನಡೆಸಿಕೊಳ್ಳಬೇಕು. ಈ ಕಾರಣಕ್ಕಾಗಿಯೇ ಜೈಲಿಗೆ ಹೋದಂಥ ಅಪರಾಧಿಗಳಿಗೇನೆ ಎಲ್ಲ ರೀತಿಯಾದಂಥ ವ್ಯವಸ್ಥೆ ಇರುತ್ತೆ. ಅವರಿಗೆ ಶೌಚಾಲಯ ಇರುತ್ತೆ, ಅವರಿಗೆ ಕುಡಿಯುವ ನೀರು ಇರುತ್ತೆ, ಸ್ನಾನ ಮಾಡೋದಕ್ಕೆ ನೀರಿರುತ್ತೆ, ಬಟ್ಟೆ ಇರುತ್ತೆ ಮತ್ತು ಪೌಷ್ಟಿಕ ಆಹಾರವನ್ನು ಕೊಡ್ತಾರೆ. ಪ್ರತಿ ಜೈಲಿನಲ್ಲೂ ಶುಕ್ರವಾರ ಮತ್ತು ಬೇರೆ ದಿನಗಳಲ್ಲಿ ನಾನ್ ವೆಜ್ ಅನ್ನು ಕೊಡಲಾಗುತ್ತೆ. ಕಾರಣ ಅವರ ದೇಹಕ್ಕೆ ಸಲ್ಲಬೇಕಾದಂಥ ಪೌಷ್ಟಿಕ ಆಹಾರಗಳು ಅವರಿಗೆ ಸಲ್ಲಲೇಬೇಕು ಅನ್ನುವಂಥ ಕಾರಣಕ್ಕಾಗಿ. ಹೀಗಿರಬೇಕಾದ್ರೆ ಜೈಲಿನಲ್ಲೂ ಕೂಡ ಏನಾದರೂ ವಾಶ್ರೂಮಿಗೆ ಹೋಗಬೇಕು, ಶೌಚಾಲಯನ ಬಳಕೆ ಮಾಡ್ಕೋಬೇಕು ಅಂತಂದರೆ ಯಾರೋ ಅನುಮತಿ ಪಡೆದು ಹೋಗೋದೇನಿಲ್ಲ. ಶೌಚಾಲಯವು ಅಲ್ಲೇ ಇರುತ್ತೆ, ಯಾವಾಗ ಬೇಕಾದರೂ ಹೋಗ್ಬೋದು. ಈ ರೀತಿಯಾಗಿ ಕಠಿಣ ರೀತಿಯಾದಂಥ ಶಿಕ್ಷೆಯನ್ನು ಅನುಭವಿಸುವವರಿಗೆ ಎಲ್ಲವೂ ಅವಕಾಶ ಇರುತ್ತೆ. ಅಂಥದ್ರಲ್ಲಿ ಬಿಗ್ ಬಾಸ್ನಲ್ಲಿ ಇದ್ಯಾವುದಕ್ಕೂ ಅವಕಾಶ ಇಲ್ಲ ಅಂತಂದರೆ ಇದು ನಿಜವಾಗ್ಲೂ ನಮ್ಮ ಸಂವಿಧಾನಕ್ಕೆ ವಿರುದ್ಧವಾಗಿದೆ ಮತ್ತು ಅಲ್ಲಿನ ಮಹಿಳೆಯರಿಗೆ ಖಾಸಗಿತನಕ್ಕೆ ತೀವ್ರ ರೀತಿಯಾದಂಥ ಸಮಸ್ಯೆ ಆಗ್ತಿದೆ. ಅಲ್ಲಿನ ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳು ಒಂದೇ ಮನೆಯಲ್ಲಿ ಒಂದೇ ರೂಮಿನಲ್ಲಿ ಈ ರೀತಿಯಾಗಿ ಕಷ್ಟಪಟ್ಟು ಇರುವಂಥದ್ದು ನಿಜವಾಗ್ಲೂ ಸರಿಯಲ್ಲ. ಹಾಗಾಗಿ ಇದು ಹೊರಗಿನಿಂದ ಮಾತ್ರ ಹೀಗೆ ಕಾಣಿಸ್ತಾ ಇದೆಯಾ, ಮನೆ ಒಳಗೂ ಕೂಡ ಇದೇ ಥರ ಇದೆಯಾ ಅಥವಾ ಇದಕ್ಕಿಂತ ಕೆಟ್ಟದಾಗಿದೆಯಾ ಅನ್ನೋದನ್ನ ಚೆಕ್ ಮಾಡಬೇಕಾಗಿದೆ. ಆ ಕಾರಣಕ್ಕಾಗಿಯೇ ಮಹಿಳಾ ಆಯೋಗ ಪೊಲೀಸರನ್ನೂ ಕೂಡ ಕರೆದುಕೊಂಡು ಹೋಗ್ತಾ ಇದೆ. ಒಂದು ವೇಳೆ ಅಲ್ಲಿ ಮಹಿಳೆಯರಿಗೆ ಏನಾದರೂ ಸಮಸ್ಯೆ ಆಗ್ತಿದೆ, ಮಹಿಳಾ ಸ್ಪರ್ಧಿಗಳಿಗೆ ಸಮಸ್ಯೆ ಆಗ್ತಿದೆ ಅನ್ನೋದು ಕಂಡು ಬಂದಲ್ಲಿ ಬಿಗ್ ಬಾಸ್ ಮೇಲೆ ಕೇಸ್ ಬೀಳುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಆಟದ ಪರಿಕಲ್ಪನೆಯೇ ಬದಲಾಗುತ್ತೆ. ಇಷ್ಟೆಲ್ಲ ಖರ್ಚು ಮಾಡಿ ನರಕ ಸ್ವರ್ಗ ಅನ್ನುವ ಕಾನ್ಸೆಪ್ಟ್ನಲ್ಲಿ ಶುರುವಾಗಿರುವಂಥ ಈ ಬಿಗ್ ಬಾಸ್ ಮಹಿಳಾ ಆಯೋಗ ಪೊಲೀಸರ ಎಂಟ್ರಿಯ ನಂತರ ಎಷ್ಟರ ಮಟ್ಟಿಗೆ ಬದಲಾಗುತ್ತೆ, ಆಟದ ವೈಖರಿಯನ್ನ ಯಾವ ರೀತಿಯಾಗಿ ಬದಲು ಮಾಡ್ತಾರೆ ಅಥವಾ ಆಟವನ್ನು ಸ್ಟಾಪ್ ಮಾಡಿ ಬೇರೆ ಇನ್ನೇನಾದರೂ ಮಾಡ್ತಾರಾ ಅನ್ನುವಂಥ ಪ್ರಶ್ನೆ ಇದೆ. ಒಟ್ಟಿನಲ್ಲಿ ಮಹಿಳಾ ಆಯೋಗ ಮತ್ತು ಪೊಲೀಸರು ಇದೀಗ ಬಿಗ್ ಬಾಸ್ ಮನೆಗೆ ಹೋಗೋದು ಖಚಿತ ಆಗಿದೆ. ಈ ಮುಖಾಂತರವಾಗಿ ಬಿಗ್ ಬಾಸ್ಗೆ 2ನೇ ಬಾರಿ ಪೊಲೀಸರು ಹೋದಂಗಾಗತ್ತೆ. ಮೊದಲು ವರ್ತೂರು ಸಂತೋಷ್ ವಿಚಾರದಲ್ಲಿ ಹೋಗಿದ್ರು, ಇದೀಗ ಮಹಿಳಾ ಆಯೋಗದ ಜೊತೆಗೆ ಹೋಗ್ತಿದ್ದಾರೆ. ಒಟ್ಟಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ರಿಯಾಲಿಟಿ ಶೋಗಳು ಕೂಡ ಬೇರೆ ಬೇರೆ ಆಯಾಮಗಳನ್ನು ಪಡ್ಕೊಳ್ತಾ ಇರೋದು ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. ನಮಸ್ಕಾರ, ನನ್ನ ಹೆಸರು ರಕ್ಷಿತಾ ಸಿಂಗ್ ಅಂತ, ನಾವು ವಕೀಲರು. ಇವತ್ತು ನಾನು ವುಮೆನ್ಸ್ ಕಮಿಷನ್ ಹೋಗಿ ಬಿಗ್ ಬಾಸ್ ಕಾರ್ಯಕ್ರಮ ಏನ್ ನಡೀತಾ ಇದೆ ಕಲರ್ಸ್ ತಂಡದಲ್ಲಿ ಅವ್ರ ಬಗ್ಗೆ ಒಂದು ಕಂಪ್ಲೇಂಟ್ ನ ಕೊಟ್ಟೆ. ಸೊ ಲೆಟ್ ಮಿ ಮೇಕ್ ಇಟ್ ಕ್ಲಿಯರ್, ಈ ಬಿಗ್ ಬಾಸ್ ಅಲ್ಲಿ ಯಾವ ಪ್ರೋಗ್ರಾಮ್ ನಡೀತಾ ಇದೆ, ನನಗೆ ಅದ್ರಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ. ಸೊ ಬಿಗ್ ಬಾಸ್ ಇಸ್ ಅನ್ ಅಮೇಸಿಂಗ್ ಶೋ, ಎವ್ರಿಥಿಂಗ್ ಇಸ್ ಗುಡ್. ಆದ್ರೆ ನನಗೆ ಪ್ರಾಬ್ಲಮ್ ಏನಿರೋದು ಅಂದ್ರೆ ಈ ಜೈಲ್ ಕಾನ್ಸೆಪ್ಟ್ ನ ಏನ್ ತೋರಿಸ್ತಾ ಇದಾರಲ್ಲ ಅದು ಬಂದು ತಪ್ಪು. ಇಟ್ ಇಸ್ ಅಗೇನ್ಸ್ಟ್ ದ ಕಾನ್ಸ್ಟಿಟ್ಯೂಷನ್. ಸೊ ಜೈಲು ಮತ್ತೆ ಬಂಧನ ಒಳಗ್ ಮಾಡ್ಬೇಕಂದ್ರೆ ಒಬ್ಬರನ್ನ ಇಟ್ ಹ್ಯಾಸ್ ಟು ಬಿ ಥ್ರೂ ಡ್ಯೂ ಪ್ರೊಸೀಜರ್ಸ್ ಆಫ್ ಲಾ. ದಿಸ್ ಇಸ್ ವೈಲೇಟಿಂಗ್ ಅ ಲಾಟ್ ಆಫ್ ಕಾನ್ಸ್ಟಿಟ್ಯೂಷನಲ್ ಆರ್ಟಿಕಲ್ಸ್ ಅಂತ ಒಂದು ಮೇಲೆ ನಾನು ಕಂಪ್ಲೇಂಟ್ ಕೊಟ್ಟಿರೋದು. ಅಂಡ್ ಇನ್ನೊಂದು ಬಂದ್ಬಿಟ್ಟು ಇಲ್ಲಿ ವಿಮೆನ್ಸ್ ಅಂಡ್ ಮೆನ್ ನ ಸೇಮ್ ಸೆಲ್ ಅಲ್ಲಿ ಹಾಕಿದ್ದಾರೆ. ಅಂಡ್ ಅವರು ವಾಶ್ರೂಮ್ ಹೋಗ್ಬೇಕಂದ್ರೂ ಪರ್ಮಿಷನ್ ಕೇಳ್ಕೊಂಡು ಹೋಗ್ಬೇಕು. ಇಂತಹ ಕಾನ್ಸೆಪ್ಟ್ ಜೈಲಲ್ಲಿ ಇಲ್ಲ. ಅಂಡ್ ಇನ್ನೊಂದು ಬಂದ್ಬಿಟ್ಟು ಇಟ್ ಇಸ್ ಅಗೇನ್ಸ್ಟ್ ದ ಬೇಸಿಕ್ ರೈಟ್ಸ್ ಅಗೇನ್ಸ್ಟ್ ತೋರಿಸ್ತಾ ಇರೋದು. ಈ ತರ ಜೈಲಲ್ಲೂ ಕೂಡ ಶಿಕ್ಷಣೆಗಾಗಿ ಒಳಗೆ ಹೋಗಿರೋರ್ಗೂ ಕೂಡ ಈ ತರ ಟ್ರೀಟ್ಮೆಂಟ್ ಕೊಡಲ್ಲ. ಅಂಡ್ ಇಲ್ಲಿ ನೀರಿಗೂ ಕೂಡ ಪರ್ಮಿಷನ್ ಕೇಳಬೇಕು. ಅಂಡ್ ಸರಿ ಊಟ ಕೂಡ ಕೊಡ್ತಾ ಇಲ್ಲ. ಇಲ್ಲಿ 3 ಟೈಮ್ ಊಟ ಕೂಡ ಕೊಡಬೇಕು ಅಂತ ಕಾನೂನಲ್ಲಿದೆ. ಅಂಡ್ ಇಲ್ಲಿ it is against all of that. And women and men are kept in the one cell. and ಏನ್ ಮೆಸೇಜ್ ನಾವು ಕೊಡ್ತಾ ಇದೀವಿ, ಒಂದ್ ಜೈಲ್ ಅಂದ್ರೆ ನಮ್ಗೆ ಎಲ್ಲರ ತಲೆಯಲ್ಲಿ ಏನಿರುತ್ತೆ, ಆಯ್ತು ಜೈಲ್ ಅಂದ್ರೆ ಏನು, ಒಬ್ರು ಏನಾದ್ರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷಣೆ ಕೊಡುವಂತಹ ಒನ್ ಪೀಪಲ್ ಸಿ ಇಟ್ ಆಸ್ ಅ ಟೆಂಪಲ್ ತರ ತುಂಬಾ ಜನ ನೋಡ್ತಾರೆ. ಯಾಕಂದ್ರೆ ಇಟ್ ಇಸ್ ಅ ಪ್ಲೇಸ್ ವೇರ್ ಪೀಪಲ್ ಗೆಟ್ ಪನಿಶ್. ಅಲ್ಲಿ ರಿಫಾರ್ಮ್ ಆಗಿ ಬರ್ತಾರೆ. ಜನರು ತುಂಬಾ ನಂಬಿಕೆ ಇದೆ ನಮ್ಮ ಲಾ ಸಿಸ್ಟಮ್ ಮೇಲೆ. ಅಂಡ್ ಇದನ್ನ ಈ ತರ ಜೋಕ್ ಆಗಿ ತೋರಿಸೋದು ತಪ್ಪು. ಅಂಡ್ ಜೈಲ್ ನ ಈ ತರ ಎಂಟರ್ಟೈನ್ಮೆಂಟ್ ಆಗಿ ಯೂಸ್ ಮಾಡ್ಕೊಳ್ಳೋದು ತಪ್ಪು ಅಂತ ನಾನು ಹೇಳ್ತಾ ಇದ್ದೀನಿ. ಅವರು ಇಟ್ ಆರ್ ಶೋಯಿಂಗ್ ಇಟ್ ಎಸ್ ನರಕ ಅಂಡ್ ಸ್ವರ್ಗ ಕಾನ್ಸೆಪ್ಟ್ ತರ ತೋರಿಸ್ತಾ ಇದಾರೆ. ಆದ್ರೆ ಇಲ್ಲಿ ಸೆಟಪ್ ಇರೋದು ಜೈಲ್. ಇವಾಗ ನಾಳೆ ನಾನು ಕೂಡ ಈ ತರ ಒಂದು ಜೈಲ್ ನ ಸೆಟಪ್ ಮಾಡಿ ಯಾರಾದ್ರೂ ಒಳಗಡೆ ಹಾಕ್ಬಿಟ್ಟು ನಾಳೆ ಯಾರಾದ್ರೂ ಬಂದು ನನ್ನ ಕೇಳಿದ್ರೆ ಐ ಕ್ಯಾನ್ ಟೆಲ್ ಇಲ್ಲ ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ನಾನ್ ಮಾಡ್ತಾ ಇರೋದು. ಇಟ್ ಇಸ್ ಜಸ್ಟ್ ಫಾರ್ ಫನ್. ಅವ್ರಿಗೂ ನನಗೂ ಅವರು ಒಪ್ಪಂದ ಮೇಲೆ ನೀವು ಇದನ್ನು ಎಡಿಟ್ ಮಾಡ್ತೀರಾ ರೀಟೇಕ್. ಸೊ ಈ ಒಪ್ಪಂದ ಮಾಡಿಸ್ಕೊಂಡು ಬೇಕಾದ್ರೆ ನಾನು ಒಳಗಡೆ ಹಾಕ್ಸ್ಬಿಟ್ರೆ ನಾಳೆ ಯಾರು ಬಂದು ಕೇಳಂಗಿಲ್ಲ. ದಿಸ್ ಇಸ್ ರಾಂಗ್. ಯಾವ ಪ್ರೈವೇಟ್ ಇಂಡಿವಿಜುವಲ್ ಈ ತರ ಜೈಲ್ ಕಾನ್ಸೆಪ್ಟ್ ಮಾಡಿಕೊಂಡು ಒಬ್ಬರನ್ನ ಒಳಗೆ ಹಾಕೋದು ಇಸ್ ರಾಂಗ್. ಇಟ್ ಹ್ಯಾಸ್ ಟು ಗೋ ಥ್ರೂ ಪ್ರೊಸೀಜರ್ ಆಫ್ ಲಾ ಅಂತ ನಾನು ಹೇಳ್ತಾ ಇರೋದು.